ಪತ್ನಿ ಸೀಮಂತ ದಂಧೆ ಪತಿ ಹೃದಯಾಘಾತದಿಂದ ಸಾವು. ದಕ್ಷಿಣ ಕನ್ನಡದ ಮಿತ್ತನಡ್ಕ ಎಂಬಲ್ಲಿ ಈ ದಾರುಣ ಘಟನೆ ನಡೆದಿದೆ. ಬಂಟ್ವಾಳದ ವಿಟ್ಲ ಸಮೀಪದ ಕನ್ಯಾನ ಬಳಿಗ ಮಿತ್ತನಡ್ಕ ಪಿಕಪ್ ವಾಹನ ಚಾಲಕನಾಗಿದ್ದಂಥ 33 ವರ್ಷದ ಸತೀಶ್ ದುರ್ಮರಣ ಹೊಂದಿರೋದು. ಸೀಮಂತ ಕಾರ್ಯದ ಸಿದ್ಧತೆ ವೇಳೆನೆ ಕುಸಿದು ಬಿದ್ದಿರೋದು ಸತೀಶ್. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸತೀಶ್ ಕೊನೆಯುಸಿರೆಳೆದಿದ್ದಾರೆ. ನೋಡಿ, ನಿಜವಾಗ್ಲೂ ಇದನ್ನೆಲ್ಲ ನಾವು ಸಿನಿಮಾದಲ್ಲಿ ನೋಡಿರ್ತೇವೆ. ಪತ್ನಿಯ ಸೀಮಂತ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಅಂತ ಸಿದ್ಧತೆಗಳಾಗ್ತಾ ಇತ್ತು. ಈ ಸಂದರ್ಭದಲ್ಲೇ ಹೃದಯಾಘಾತ ಆಗಿರೋದು. ಇತ್ತೀಚೆಗೆ ಈ ಹೃದಯಾಘಾತ ಘಟನೆಗಳು ಹೆಚ್ಚಾಗ್ತಾ ಇದೆ. ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ 10 ವರ್ಷ, 8 ವರ್ಷ, 12 ವರ್ಷ, 30 ವರ್ಷ, 40 ವರ್ಷದ ಒಳಗಿನವರು ಇದ್ದಕ್ಕಿದ್ದ ಹಾಗೇನೆ ನೋಡ್ತಾನೆ ಕುಸಿದು ಬಿದ್ದು ಸಾವನ್ನಪ್ತಾ ಇದ್ದಾರೆ. ಪಾಪ ಪತ್ನಿ ಸೀಮಂತ, ಆ ತುಂಬು ಗರ್ಭಿಣಿ ಇದನ್ನು ಹೇಗೆ ಸಹಿಸ್ಕೊಳ್ತಾಳೋ ಗೊತ್ತಿಲ್ಲ ಪಾಪ. ನೋಡಿ, ಸಾಕಷ್ಟು ಕನಸುಗಳನ್ನು ಕಂಡಿರ್ತಾರೆ, ಮಗುವಿನ ನಿರೀಕ್ಷೆಯಲ್ಲಿರ್ತಾರೆ, ಏನೇನೋ ಕನಸುಗಳಿಗಿರುತ್ತೆ. ಈ ಸಂದರ್ಭದಲ್ಲಿ ಎದುರಾಗಿರುವಂಥ ಆಘಾತವನ್ನು ಆ ತಾಯಿ ಹೇಗೆ ತಡ್ಕೊತಾರೋ ಗೊತ್ತಿಲ್ಲ ಪಾಪ. ಇನ್ನೇನು ಸೀಮಂತ ಕಾರ್ಯಕ್ರಮ ನಡಿಬೇಕಾಗಿತ್ತು, ಈ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆಯೇ ಕುಸಿದು ಬಿದ್ದು ಬಿಡ್ತಾರೆ ಸತೀಶ್. ಇಮಿಡಿಯೇಟ್ ಆಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ, ಆದರೆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೋಡಿ, ಮೊದಲೆಲ್ಲ ನಾವು 40+, 50+, 60+ ಆದಾಗ ಹೃದಯಾಘಾತ ಅಂತ ಕೇಳ್ತಾ ಇದ್ವಿ. ಇದನ್ನು ಸುಖ ಸಾವು ಅಂತ ಕರೀತಾ ಇದ್ರು. ಮಲಗಿದ್ದಲ್ಲೇ ಹೋಗ್ಬಿಡ್ತಾರೆ ಹೃದಯಾಘಾತ ಅಂತ. ಆದರೆ ಈಗ ಹೃದಯಾಘಾತ ಅಂದ್ರೇ ಭಯ ಆಗೋದಕ್ಕೆ ಶುರುವಾಗಿದೆ. ಇದನ್ನು ಸುಖ ಸಾವು ಅಂತ ಹೇಳಲ್ಲ. 8 ವರ್ಷ, 9 ವರ್ಷದ, 4 ವರ್ಷ, 5 ವರ್ಷದ ಮಕ್ಕಳುಗಳು ಸ್ನಾನಕ್ಕೆ ಹೋದಾಗ, ಆಟ ಆಡ್ತಾ ಇದ್ದಾಗ ಸಾವನ್ನಪ್ತಾ ಇದ್ದಾರೆ. 33 ವರ್ಷ. ನೋಡಿ, 33 ವರ್ಷಕ್ಕೆ ಸಾವನ್ನಪ್ಪೋದು, ಹೃದಯಾಘಾತ ಆಗೋದು ಅಂತ ಅಂದರೆ ಈಗ ಇದು ಕಾಮನ್ ಅಂತ ಅನ್ಸೋಕ್ಕೆ ಶುರುವಾಗಿದೆ. 10, 5, 6 ವರ್ಷದ ಮಕ್ಕಳೇ ಹೃದಯಾಘಾತ ಆಗ್ತಿರ್ಬೇಕಾದ್ರೆ 33 ವರ್ಷ ಇದು ಕಾಮನ್ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಯಾಕೆ ಈ ಥರ ಆಗ್ತಾ ಇದೆ? ನಮ್ಮ ಲೈಫ್ ಸ್ಟೈಲೋ, ಜೀವನ ಶೈಲಿಯೇ ಸರಿ ಇಲ್ವೋ, ಒತ್ತಡನೋ, ನಿದ್ರೆ ಕಡಿಮೆನೋ, ದುಶ್ಚಟನೋ, ಟೈಮಿಗೆ ಸರಿಯಾಗಿ ತಿಂದೇ ಇರೋದು, ಏನಾಗ್ತಿದೆ ಅನ್ನೋದು ಮಾತ್ರ ಖಂಡಿತವಾಗಿ ಗೊತ್ತಿಲ್ಲ. ನಾನಾ ಥರದ ಚರ್ಚೆಗಳು ಮಾತ್ರ ಆಗ್ತಿದೆ. ಬಟ್ ಪಾಪ ಈಗ ಆ ಗರ್ಭಿಣಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಎಂಥವ್ರಿಗಾದರೂ ಬೇಸರ ಆಗತ್ತೆ.